ಏನ್ ಮಾಡಿದ್ರು ಮೇಲ್ಗಡೆ ಕಾನೂನಿಂದಲೇ ಬಿಗ್ ಮಾಡಿದ್ರೆ ಅದೆಲ್ಲ ಸರಿ ಆಗುತ್ತೆ. ಅದಕ್ಕೋಸ್ಕರ ಒಂದು ದಿನದ 24 hours ಸ್ಟ್ರೈಕ್ ಅಂತ ಅನೌನ್ಸ್ ಆಗಿದೆ. ಸ್ವಲ್ಪ ಇಲ್ಲಿಗಲ್ ಆಕ್ಟಿವಿಟೀಸ್ ಜಾಸ್ತಿ ಇತ್ತು. ಶೆಡ್ಯೂಲ್ ಎಚ್ ಡ್ರಗ್ಸ್ ಅಂತ ಬರುತ್ತೆ, ಅದು ಕಾಲೇಜ್ ಮಕ್ಕಳು ಅವರು ಇವರು ಸ್ವಲ್ಪ ಮಿಸ್ಯೂಸ್ ಆಗ್ತಿತ್ತು. ಅದ್ರ ಬಗ್ಗೆ ಹೋರಾಟ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ. ಸರ್ ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ. ಸರ್ ನಿಮ್ಮ ಮೆಡಿಕಲ್ ಶಾಪ್ ಹೆಸರು? ಪೃಥ್ವಿ ಮೆಡಿಕಲ್, ತುಮಕೂರು ಟೌನ್ ಹಾಲ್ ಸರ್ಕಲ್ ಅಲ್ಲಿ, ರೈಲ್ವೆ ಸ್ಟೇಷನ್ ರೋಡ್ ಅಲ್ಲಿ ಇದೆ. ಸರ್ ನೀವು ಎಷ್ಟು ವರ್ಷದಿಂದ ಈ ಒಂದು ಮೆಡಿಕಲ್ ಶಾಪ್ ನ ನಡೆಸ್ತಾ ಇದ್ದೀರಾ ಸರ್? ನಾವು ಆಲ್ರೆಡಿ 25 years ಆಯ್ತು. 25 years ಆಯ್ತು. 2000 26 years ನಡೀತಾ ಇದೆ. ಸರ್ ನಿಮ್ಮ ಅನುಭವದ ಮಾತುಗಳು? ಸರ್ ಅನುಭವ ಅಂದ್ರೆ ಒಂಥರ ಸರ್ವಿಸ್ ವಿತ್ ಬಿಸ್ನೆಸ್ ಎರಡು ಆಗ್ತಾ ಇದೆ. ಸೇವೆ, ಸ್ವಕಾರ್ಯ ಸ್ವಾಮಿ ಕಾರ್ಯ ಅಂತೆಲ್ಲ, ಅದ್ರಲ್ಲೇ ಖುಷಿನೂ ಇದೆ. ಜನಗಳ ಜೊತೆ ಮಾತಾಡ್ತಲ್ಲ, ಕಮ್ಯುನಿಕೇಶನ್ಸ್ ಇಷ್ಟ ಆಗುತ್ತೆ. ಬಂದು ಅವರು ಈಗ ಎಲ್ಲ ಕಡೆ ಹೋದ್ರೆ ಖುಷಿ ವಿಚಾರ ಹಂಚ್ಕೊಂತಾರೆ. ನಮ್ಮ ಹತ್ರ ಬಂದ್ರೆ ಸರ್ ಆ ನೋವು ಈ ನೋವು ತಲೆನೋವು ಶುಗರ್ BP ಅದ್ರಲ್ಲೂ ನಾವು ಅವ್ರಿಗೆ ಮಾತಾಡಿಸಿ ಸಮಾಧಾನ ಪಡಿಸಿ, ಮೆಡಿಸಿನ್ ವ್ಯಾಪಾರ ಸೆಕೆಂಡ್ರಿ. ಬಟ್ ಇದು ಸರ್ ನಾಳೆ ಒಂದು ದಿನ ದೇಶಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್ ಅಂತ ಕೇಳ್ಪಟ್ಟೆ, ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇದ್ರೆ ಹೇಳಿ ಸರ್. ಸರ್ ಮಾಹಿತಿ ಅಂದ್ರೆ ಇದು ಮೊದಲಿಂದಲೂ ನಮ್ದು ಹೋರಾಟ ಇತ್ತು. ಈ ಆನ್ಲೈನ್ ಬಿಸ್ನೆಸ್ಗಳು, ಆನ್ಲೈನ್ ಮೇಯ್ನ್ ಆನ್ಲೈನ್ ಅಲ್ಲಿ ಸ್ವಲ್ಪ ಇಲ್ಲಿಗಲ್ ಆಕ್ಟಿವಿಟೀಸ್ ಜಾಸ್ತಿ ಇತ್ತು. ಶೆಡ್ಯೂಲ್ ಎಚ್ ಡ್ರಗ್ಸ್ ಅಂತ ಬರುತ್ತೆ, ಅದು ಕಾಲೇಜ್ ಮಕ್ಕಳು ಅವರು ಇವರು ಸ್ವಲ್ಪ ಮಿಸ್ಯೂಸ್ ಆಗ್ತಿತ್ತು. ಅದ್ರ ಬಗ್ಗೆ ಹೋರಾಟ. ಆಮೇಲೆ ಕೆಲವು ಕಂಪ್ನಿಗಳು ಅಡ್ಡದಿಡ್ಡಿ ಡಿಸ್ಕೌಂಟ್ಗಳು, ಅದು ಜನಗಳಿಗೆ ಅರ್ಥ ಆಗಲ್ಲ. ಬಟ್ ಅದು ತುಂಬಾ ಕ್ವಾಲಿಟಿ ಇದು ಮಾಡ್ತಾರೆ. ಅದು ಅದು ಬಿಡಿ, ಅದು ನಾವ್ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಅದ್ರ ವಿರುದ್ಧ ಹೋರಾಟ. ಅದು ಮೇಲಿಂದಲೇ ಬಿಗ್ ಮಾಡ್ಬೇಕು. ನಾವು ಏನ್ ಮಾಡಿದ್ರು ಮೇಲ್ಗಡೆ ಕಾನೂನಿಂದಲೇ ಬಿಗ್ ಮಾಡಿದ್ರೆ ಅದೆಲ್ಲ ಸರಿ ಆಗುತ್ತೆ. ಅದಕ್ಕೋಸ್ಕರ ಒಂದು ದಿನದ 24 hours ಸ್ಟ್ರೈಕ್ ಅಂತ ಅನೌನ್ಸ್ ಆಗಿದೆ. ಸರ್ ಈಗ ಈ ಒಂದು ಸ್ಟ್ರೈಕ್ ಇರೋದ್ರಿಂದ ಪೇಷಂಟ್ಸ್ ಗಳಿಗಾಗ್ಲಿ ಹಾಗೆ ಸಾರ್ವಜನಿಕರಿಗೆ ಏನ್ ತೊಂದರೆ ಆಗಲ್ವಾ ಸರ್? ತೊಂದ್ರೆ ಸ್ವಲ್ಪ ಮಟ್ಟಿಗೆ ಆಗುತ್ತೆ. ಬಟ್ ಇದು ಆಲ್ಮೋಸ್ಟ್ ಒಂದು 20 days 1 month ಇಂದ ನಾವು ಹೇಳ್ತಾ ಇದೀವಿ. ನಮ್ಮ ಪೋಸ್ಟಲ್ ಅಂಟಿಸ್ಕೊಂಡು ಬಂದು ಕಸ್ಟಮರ್ಗೆಲ್ಲ ಹೇಳ್ತೀವಲ್ಲ, ಆಲ್ಮೋಸ್ಟ್ ಎಲ್ಲ ಅಡ್ವಾನ್ಸ್ ಆಗಿದ್ದಾರೆ. ಸ್ವಲ್ಪ ವ್ಯತ್ಯಾಸಗಳು ಆಗ್ಬಹುದು. ಸರ್ ಈಗ ನೀವು ಡಾಕ್ಟರ್ ಚೀಟಿ ಕೊಟ್ರೆ ಮಾತ್ರ ಟ್ಯಾಬ್ಲೆಟ್ಸ್ ಕೊಡ್ತೀರಾ, ಅಥವಾ ಯಾರಾದ್ರೂ ಬಂದ್ರೆ ಟ್ಯಾಬ್ಲೆಟ್ಸ್ ಕೊಡಿ ಈ ಟ್ಯಾಬ್ಲೆಟ್ಸ್ ಕೊಡಿ ಅಂತ ಕೊಡ್ತೀರಾ? ಸರ್ ಇಲ್ಲ, ಮೋಸ್ಟ್ ಆಫ್ ಆಲ್ ಡಾಕ್ಟರ್ ಚೀಟಿನೇ. ಕೆಲವು ಇರ್ತವೆ, ಈಗ ಶುಗರ್ BP ಏನಂದ್ರೆ ರೆಗ್ಯುಲರ್ ಕಂಟಿನ್ಯೂ ಆಗ್ತಿರುತ್ತೆ. ಅಂತವಕ್ಕೆ ಅವ್ರ ಪರಿಚಯ ಇದ್ರೆ, ನಮ್ಮ ರೆಗ್ಯುಲರ್ ಕಸ್ಟಮರ್ ಆದ್ರೆ ಸ್ವಲ್ಪ ಸಪೋರ್ಟ್ ಮಾಡ್ತೀವಿ. ಇಲ್ಲ ಅಂದ್ರೆ ನಾವು ಆದಷ್ಟು 99 ಭಾಗ ಚೀಟಿ ಇದ್ರೇನೆ ಕೊಡೋದು. ಸರ್ ಕೆಲವೊಂದ್ ಕಡೆ ಏನಾಗುತ್ತೆ ಅಂದ್ರೆ ಹೊಟ್ಟೆ ನೋವು ಮತ್ ಬೇರೆ ಇನ್ನೇನಂತ ಬಂದು ತಗೊಂಡೋಗಿರ್ತಾರೆ. ಆಮೇಲೆ ಅದು ಬೇರೆ ತರ ಏನು ಪರಿವರ್ತನೆ ಆಗಿ ಕೆಲವೊಂದು ಇನ್ಸಿಡೆಂಟ್ಗಳು ಆಗಿರ್ತವು. ನೀವು ಅದಕ್ಕೆ ಏನಾದ್ರು ಆಸ್ಪದ ಕೊಟ್ಟಿದ್ರೆ ಅಥವಾ ಇಲ್ಲ, ಅದಕ್ಕೆ ಯಾವ ತರ ನೀವು ಕ್ರಮ ಕೈಗೊಂಡಿದ್ದೀರಾ? ಸರ್ ಅದಕ್ಕೆ ನಾವು 99 ಭಾಗ ಸಪೋರ್ಟ್ ಮಾಡಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಏನೋ ಬೇಸಿಕ್ ಟ್ಯಾಬ್ಲೆಟ್ ಅಂತ ಇರ್ತವೆ, ಸಣ್ಣ ಪುಟ್ಟ ಅಂತವ್ ಅಷ್ಟು ಬಿಟ್ರೆ ಮ್ಯಾಕ್ಸಿಮಮ್ ಮೇಜರ್ ಏನೇ ಇದು ಅಂದ್ರೆ ನಾವು ಡಾಕ್ಟರ್ ರೆಫರ್ ಮಾಡ್ತೀವಿ. ಯಾರು ಸಂಬಂಧಪಟ್ಟ ಡಾಕ್ಟರ್ ತೋರಿಸಿ ಅಂತಲೇ ಹೇಳ್ತೀವಿ. ಸರ್ ಈಗ ನಾಳೆ ಒಂದೇ ದಿನ ನೀವು ಮೆಡಿಕಲ್ ಶಾಪ್ ನ ಕ್ಲೋಸ್ ಮಾಡ್ಬಿಟ್ರೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತಾ? ಸಮಸ್ಯೆ ಬಗೆಹರಿಲ್ಲ, ಬಟ್ ನಮ್ಮ ಸ್ಟ್ರೆಂತ್ ತೋರಿಸ್ದಂಗೆ ಆಗುತ್ತೆ. ಈಗ ನಾವು ಲಾಂಗ್ ಟೈಮ್ ಮಾಡಿದ್ರೆ ರೋಗಿಗಳಿಗೆ ತೊಂದ್ರೆ, ಅದು ನಮಗೂ ಅರ್ಥ ಆಗುತ್ತೆ. ಬಟ್ ನಾವು ಸರ್ಕಾರಕ್ಕೆ ನಮ್ಮ ಅಳಲ್ ಮುಟ್ಟಿಸ್ಬೇಕು ಅಂದ್ರೆ ಒಂದಿನ ವಿಧಿ ಇಲ್ದಲೆ ಸಂಪೂರ್ಣ ಇಷ್ಟ ಇಲ್ದ್ರು ಇದಕ್ಕೋಸ್ಕರ, ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಟಕ್ಕೋಸ್ಕರ ಮಾಡ್ಬೇಕಾಗಿದೆ. ಸರ್ ನಿಮ್ಮ ಅಧ್ಯಕ್ಷರು ಕೂಡ ಅದನ್ನೇ ಹೇಳಿದ್ರು, ನಮಗೂ ಈ ಒಂದು ಬಂದ್ ಮಾಡೋಕೆ ಇಷ್ಟ ಇಲ್ಲ, ನಮಗೂ ಗೊತ್ತಾಗುತ್ತೆ, ಆದ್ರೆ ಏನ್ ಮಾಡೋದು, ಈ ಒಂದು ನಾವು ಸರ್ಕಾರಕ್ಕೆ ನಾವ್ ಏನಂತ ತೋರ್ಸ್ಬೇಕಂತ ಹೇಳಿ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಯಾಕಂದ್ರೆ ಸುಮಾರು ನಾನೇ ನೋಡ್ದಂಗೆ 8-10 ವರ್ಷದಿಂದ ಮನವಿ ಕೊಡ್ತಲೇ ಇದೀವಿ. ಮನವಿ ಕೊಡ್ತೀವಿ, ಅದು ಅದ್ರಾಗೆ ರೆಸ್ಪಾನ್ಸ್ ಇಲ್ಲ. ಅದಕ್ಕೋಸ್ಕರ ಡಿಸೈಡ್ ಮಾಡಿ ನೋಡಿ, ಇದು ಡಿಸೈಡ್ ಮಾಡಕ್ಕೆ ಸುಮಾರು 5-6 ತಿಂಗಳಿಂದ ಮೀಟಿಂಗ್ಗಳು ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿ ಆಗ್ತಾ ಇದೆ. ಹಂಗಾಗಿ ವಿಧಿ ಇಲ್ಲದೆ ಮಾಡ್ಬೇಕು. ನೋಡಿ ಸರ್ ಹೇಳ್ತಾ ಇರೋದು, ಇವರಿಗೆ ಒಂದು ನಾಳೆ ಮೆಡಿಕಲ್ ಶಾಪ್ ನ ಬಂದ್ ಮಾಡೋದಕ್ಕೆ ಇಷ್ಟ ಇಲ್ಲ, ಆದ್ರೆ ಏನ್ ಮಾಡೋದು, ಅವರು ಕೂಡ ನೋಡ್ಕೋಬೇಕಲ್ವಾ, ಅವ್ರ ಬಿಸ್ನೆಸ್ ನೋಡ್ಕೋಬೇಕಲ್ವಾ. ಹಾಗಾಗಿ ನಾಳೆ ಒಂದೇ ಒಂದು ದಿನ ಮಾತ್ರ ಮೆಡಿಕಲ್ ಶಾಪ್ಗಳು ಬಂದಿರ್ತವು. ಬರೀ ನಮ್ಮ ಕರ್ನಾಟಕದಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ನಾಳೆ ಮೆಡಿಕಲ್ ಶಾಪ್ ಬಂದಿರುತ್ತೆ. ಮೆಡಿಕಲ್ ಶಾಪ್ನವರೆಲ್ಲ ಏನಿದ್ದಾರೆ ಅವರ ಒಗ್ಗಟ್ಟು ಏನಂತ ತೋರ್ಸೋದಿಕ್ಕೆ
ನಾಳೆ ಒಂದೇ ಒಂದಿನ ಬಂದ್ ಮಾಡ್ತಿದ್ರೆ ದಯವಿಟ್ಟು ಸಾರ್ವಜನಿಕರೆಲ್ಲ ಸಹಕರಿಸ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ ಅಂತ ಹೇಳ್ತಾ ಸರ್ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಾವು ಜನಗಳ ಜೊತೆ ಸ್ಪಂದಿಸ್ತಾ ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇದು ಯಾರ ವಿರುದ್ಧನೂ ಅಲ್ಲ, ನಮ್ಮ ಹಕ್ಕುಗಳಿಗಾಗಿ ಹೋರಾಟ. ನೋಡಿ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇವರು ಏನಂದ್ರೆ ಯಾವುದೇ ಕಾರಣಕ್ಕೂ ಡಾಕ್ಟರ್ ಚೀಟಿ ಇಲ್ಲದೆ ಯಾವುದೇ ಮೆಡಿಸನ್ ಕೊಡಲ್ಲ ಅಂತ ಹೇಳಿದ್ದಾರೆ. ಇದು ಮಾತ್ರ ಎಲ್ಲಾ ಏನು ಮೆಡಿಕಲ್ ಶಾಪ್ಗಳಲ್ಲಿ ಇದನ್ನ ಪಾಲನೆ ಮಾಡೇ ಮಾಡ್ತಾರೆ. ನಾಳೆ ಈ ಮೆಡಿಕಲ್ ಶಾಪ್ಗಳ ಮುಷ್ಕರದ ಬಗ್ಗೆ ಒಂದು ಪಾಂಪ್ಲೆಟ್ಸ್ ಇದೆ, ನಿಮಗೆ ತೋರಿಸ್ತೀನಿ ನೋಡಿ. ಹಾಗೇನೆ ಸರ್ ವೈದ್ಯರ ಸಲಹಾ ಚೀಟಿ ಇಲ್ದೇನೆ ನಾವು ಮೆಡಿಸಿನ್ಸ್ ಕೊಡಲ್ಲ ಅಂತ ಹೇಳಿದ್ರೆ, ಬನ್ನಿ ಆ ಒಂದು ಸಲಹಾ ಚೀಟಿಯಲ್ಲಿ ಏನಿದೆ ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ಆ ಚೀಟಿ ವೈದ್ಯರ ಸಲಹಾ ಚೀಟಿ ಇಲ್ದೇನೆ ಯಾವುದೇ ಕಾರಣಕ್ಕೂ ಮೆಡಿಸಿನ್ ಕೊಡಲ್ಲ ಅಂತ ಹೇಳ್ತಾರೆ. ಇಲ್ಲಿ ಏನಿದೆಯಪ್ಪ ಅಂದ್ರೆ ಎಚ್ಚರಿಕೆ, ಮತ್ತು ಭರಿಸುವ ಅಮಲುಕಾರಕ ಔಷಧಿಗಳಾದ ರೆಸ್ಟಿಲ್ಲು, ಆಂಕ್ಸಿಟು, ಅಲ್ಪರಾಕ್ಸ್, ಕೋರೆಕ್ಸ್, ಪೆನ್ಸಿಡಿಲ್, ಟಪೆಂಟಡಾಲ್ ಎಕ್ಸೆಟ್ರಾ ಇತ್ಯಾದಿ ವೈದ್ಯರ ಸಲಹಾ ಚೀಟಿ ಇಲ್ಲದೆ ಮಾರಾಟ ಮಾಡುವುದು ಔಷಧ ಮತ್ತು ಕಾಂತಿವರ್ಧಕ ಅಧಿನಿಯಮದ ಸೆಕ್ಷನ್ 27D ಮತ್ತು NDPS ಅಧಿನಿಯಮ 1985 ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಉಪ ಔಷಧ ನಿಯಂತ್ರಕರು, ತುಮಕೂರು. ನೋಡಿ, ನೀವು ನೋಡಿದ್ರಿ, ಇದು ಇಲ್ಲಿ ಒಂದು ಎಚ್ಚರಿಕೆ ಇದೆ. ದಯವಿಟ್ಟು ಯಾರು ಕೂಡ ವೈದ್ಯರ ಸಲಹಾ ಚೀಟಿ ಇಲ್ಲದೆ ಯಾವುದೇ ಕಾರಣಕ್ಕೂ ಮೆಡಿಕಲ್ ಶಾಪ್ಗೆ ಹೋಗಬೇಡಿ, ಮೆಡಿಸಿನ್ ತಗೋಬೇಡಿ. ಆಮೇಲೆ ಹೆಚ್ಚು ಕಡಿಮೆ ಆದ್ರೆ ಮತ್ತೆ ಮೆಡಿಕಲ್ ಶಾಪ್ನವರಿಗೆ ನೀವು ಏನೋ ಹೊಣೆ ಮಾಡಬೇಡಿ ಅಂತ ನಾನು ತಮ್ಮಲ್ಲಿ ಕೇಳ್ಕೋದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಬಾಯ್ ಸರ್.